ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ನಮ್ಮ ಮನೆಗಳಲ್ಲಿ ಎಷ್ಟೊಂದು ಯಂತ್ರಗಳು ಇಟ್ಟಿರ್ತೀವಿ. ಆ ಯಂತ್ರದಲ್ಲಿ ಪವರ್ಫುಲ್ ಯಂತ್ರ ಯಾವುದು ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶ್ರೀ ಚಕ್ರ, ಶ್ರೀ ಯಂತ್ರ. ಈ ಯಂತ್ರ ನಮ್ಮ ಮನೆಗಳಲ್ಲಿ ಇಟ್ಟಾಗ ಯಾವ ರೀತಿಯ ಉಪಯೋಗ ಆಗುತ್ತೆ, ಮತ್ತೆ ಶ್ರೀ ಚಕ್ರ ಅದನ್ನ ಹೆಂಗೆ ನಾವು ಪೂಜೆ ಮಾಡಬೇಕು ಮನೆಗಳಲ್ಲಿ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶ್ರೀಚಕ್ರ, ಇದಕ್ಕೆ ಕಾರಣಕರ್ತರು ಬಂದ್ರು ಈಶ್ವರ. ಈಶ್ವರ ಭೂಲೋಕಕ್ಕೆ ಕೊಟ್ಟಿರುವಂತ ಒಂದು ವರ, ಎಷ್ಟೊಂದು ವರ ಇದೆ. ಅದರಲ್ಲಿ ಶ್ರೀಯಂತ್ರ, ಮೇರು ಚಕ್ರ ಅಂತಾನು ನಾವು ಕರಿತೀವಿ. ಶ್ರೀಯಂತ್ರ, ಶ್ರೀಚಕ್ರ, ಕೆಲವೊಬ್ರು ಇದನ್ನ ಫೋಟೋಗಳಲ್ಲಿ ಇಟ್ಕೊಂಡಿರ್ತಾರೆ, ತಾಮ್ರದ ಹಾಳೆಗಳಲ್ಲಿ ಮಾಡಿ ಮನೇಲಿ ಪೂಜೆ ಮಾಡ್ತಿರ್ತಾರೆ. ಇನ್ನೊಬ್ರು ಈ ರೀತಿ ಐಡಲ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ. ಎರಡರಲ್ಲೂ ಪೂಜೆ ಮಾಡ್ಬೋದು, ಯಾವುದೇ ರೀತಿ ಏನೂ ಸಮಸ್ಯೆ ಇಲ್ಲ. ಈ ರೀತಿ ಐಡಲ್ಸ್ ಇಟ್ಟಾಗ ಏನ್ ಮಾಡಬೇಕು, ಕೆಲವೊಂದು ನಿಯಮ, ಅದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವುದೇ ವಸ್ತು ನಾವು ಮನೆಯಲ್ಲಿ ಸುಮ್ಮನೆ ಮಾರ್ಕೆಟ್ ಇಂದಾಗ್ಲಿ ಅಂಗಡಿಯಿಂದ ತಂದು ಸುಮ್ಮನೆ ಇಟ್ಬಿಟ್ರೆ ಯಾವುದು ವರ್ಕ್ ಆಗಲ್ಲ. ನಾವು ಅದಕ್ಕೆ ನಮ್ದೇ ಆದಂತ ಕೆಲವು ಪ್ರೊಸೀಜರ್ನ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಅದಕ್ಕೆ ಹಿಂಗೆ ನಾವು ಅದನ್ನ ಪಾಸಿಟಿವ್ನೆಸ್ಗೆ ತಗೊಂಡ್ಬರೋದು, ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿ ಹೋಗಿ ಋಣಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿಸ್ ಹೋಗಿ ಪಾಸಿಟಿವ್ ಎನರ್ಜಿಸ್ ಹೆಂಗ್ ತರೋದು ಅನ್ನೋದು ನಾವು ಮಾಡುವಂತ ಕೆಲಸ. ಮತ್ತೆ ಹೆಂಗೆ ಶ್ರದ್ಧೆಯಿಂದ ನಾವು ಮಾಡ್ತೀವಿ, ಮತ್ತೆ ಹೆಂಗ್ ಇದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದು ಇಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಆ ಅಂಗಡಿಯಿಂದ ತರೋದು ಸುಮ್ಮನೆ ಇಟ್ರೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ, ಮತ್ತೆ ತಂದು ಇಟ್ಟಿದ ತಕ್ಷಣನೇ ಆಗುತ್ತಾ, ಅದು ಇಲ್ಲ. ಹೆಂಗೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಈ ರೀತಿ ಯಂತ್ರ ನಿಮ್ಮ ಮನೆಗಳಲ್ಲಿ ಇದ್ರೆ, ತಾಮ್ರದಲ್ಲಿ ಇದ್ರೆ, ಫುಲ್ ಬ್ಲಾಕ್ ಆಗಿದ್ರೆ ತುಂಬಾನೇ ಒಳ್ಳೇದು. ಕೆಲವರು ಒಳಗಡೆ ಹ್ಯಾಲೋ ಇರುತ್ತೆ, ಫುಲ್ ಹೋಲ್ ಇರುತ್ತೆ. ಆ ರೀತಿ ಇದನ್ನ ಫುಲ್ ಬ್ಲಾಕ್ ಆಗಿದ್ರೆ ತುಂಬಾನೇ ಉತ್ತಮ. ತುಂಬಾ ಪವರ್ಫುಲ್ ಆಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಇಟ್ಟಾಗ ಎನರ್ಜೈಸ್ಡ್ ಆಗಕ್ಕೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದನ್ನ ನಾವು ಅಂಗಡಿಯಿಂದ ತಂದು ಸುಮ್ಮನೆ ಇಟ್ಬಿಟ್ರೆ ನಮ್ಗೆ ವರ್ಕ್ ಆಗುತ್ತಾ? ಖಂಡಿತ ಇಲ್ಲ. ಇದಕ್ಕೆ ನಾವು ಕೆಲವೊಂದು ನಿಯಮಾನುಸಾರ ನಾವು ಇದನ್ನ ಪ್ರೊಸೀಜರ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ನೀವು ಪ್ರತಿ ಅಮಾವಾಸ್ಯೆ ಕಳೆದ ಮೇಲೆ ಶುಕ್ಲ ಪ್ರಥಮಿ ದಿವಸ ಇದನ್ನ ಉಪ್ಪು ನೀರಲ್ಲಿ ತೊಳಿಬೇಕಾಗುತ್ತೆ. ಪ್ರೊಸೀಜರ್ ನಂಬರ್ 1 ಏನಪ್ಪಾ ಅಂದ್ರೆ, ಉಪ್ಪು ನೀರಿನಲ್ಲಿ ತೊಳಿಬೇಕು. ಫಸ್ಟ್ನೇದಾಗಿ ಉಪ್ಪು ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಂದು 10 ಮಿನಿಟ್ಸ್ ಅದನ್ನ ಒಣಗಿಸ್ಬೇಕಾಗುತ್ತೆ. ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ಅದಕ್ಕೆ ನೀರಿನಲ್ಲಿ ಅಭಿಷೇಕ, ಮತ್ತೆ ಹಾಲಿನ ಜೊತೆಗೆ ಸ್ವಲ್ಪ ಕೇಸರಿ ಹಾಕಿ ಅದನ್ನ ಅಭಿಷೇಕ ಮಾಡಬೇಕಾಗುತ್ತೆ. ಮತ್ತೆ ನೀರಲ್ಲಿ ಅದನ್ನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಕುಂಕುಮ ಮತ್ತೆ ಹಳದಿ ಬಣ್ಣದ ಹೂವುಗಳನ್ನ ಅದಕ್ಕೆ ಇಡಬೇಕಾಗುತ್ತೆ. ಇದ್ರ ಜೊತೆಗೆ ಸಾಧ್ಯವಾದ್ರೆ ಕೋರಲ್, ಹಳದಿ ಬೀಡ್ಸ್ ನಾವು ಇಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜೀಸ್ ಬರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟು, ನಾವು ಪ್ರಾಣ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಇದನ್ನ ಈ ಯಂತ್ರದ ಮುಂದೆ ಶಿವನ ಒಂದು ವಿಗ್ರಹ ಇಟ್ಟು ನಾವು ಇದನ್ನ ಪೂಜೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಬರೀ ಇಷ್ಟೇ ಇಡೋದ್ರಿಂದ, ಯಾಕೆಂದ್ರೆ ಇದನ್ನ ಕೊಟ್ಟಿರುವಂತದ್ದೇ ಈಶ್ವರ. ಆ ಈಶ್ವರನ ವಿಗ್ರಹ ಯಾವ್ದಾದ್ರು ಒಂದು ನಿಮ್ಮ ಮನೆಯಲ್ಲಿ ಚಿಕ್ಕ ಲಿಂಗ ಇದ್ರೆ ಇದರ ಮುಂದೆ ಇಟ್ಟು ನೀವು ಪೂಜೆ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಮತ್ತೆ ಇದು ಇಡಬೇಕಾದ್ರೆ ಸುಮ್ಮನೆ ನೆಲದ ಮೇಲೆ ಇಡಬಾರ್ದು. ಯಾವ್ದಾದ್ರು ಯೆಲ್ಲೋ ಕಲರ್ ಕ್ಲಾತ್ ಹಾಕಿ ಗೋಲ್ಡ್ ಅಥವಾ ಸಿಲ್ವರ್ ಪ್ಲೇಟ್ಸ್ ಬರುತ್ತೆ ತಿಳು, ಅದನ್ನ ಇಟ್ಟು ಅದ್ರ ಮೇಲೆ ನೀವು ಇದು ಇಡೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜೀಸ್ ತುಂಬಾನೇ ಬರುತ್ತೆ. ಮತ್ತೆ ಇದನ್ನೆಲ್ಲ ನೀವು ಪೂಜೆ ಎಲ್ಲ ಆದ್ಮೇಲೆ ಇದನ್ನ ಬೇಕಾದ್ರೆ ರೆಡ್ ಕಲರ್ ಒಂದು ಸಣ್ಣದು ಒಂದು ಕ್ಲಾತ್ ಅಲ್ಲಿ ಕ್ಲೋಸ್ ಮಾಡ್ಬೋದು. ಮತ್ತೆ ನೀವು ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದನ್ನ ತೆಗೆದು ನೀವು ಪೂಜೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ನೀವು ಇದನ್ನ ತುಂಬಾ ಇವತ್ತು ಒಂದು ಜಾಗದಲ್ಲಿ ನಾಳೆ ಇನ್ನೊಂದು ಜಾಗದಲ್ಲಿ ಇಡೋದು ಬೇಡ. ನೀವು ಯಾವ ಜಾಗದಲ್ಲಿ ಇಟ್ಟಿರ್ತೀರಾ ಅದೇ ಜಾಗದಲ್ಲಿ ಇಟ್ಟು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ಇದಿಷ್ಟು ನೀವು ಅಂಗಡಿಯಿಂದ ತಂದು ಮಾಡ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಮಂತ್ರ ಪಠನೆ. ಇದ್ರ ಮುಂದೆ ನೀವು ಎಷ್ಟು ಮಂತ್ರ ಪಠನೆ ಮಾಡ್ತೀರಾ, ದೀಪ ಹಚ್ಚಿಸಿ ಎಷ್ಟು ಮಂತ್ರ ಪಠನೆ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ತಂದು ಇಡೋದಲ್ಲ, ಯಾವುದೇ ಯಂತ್ರಗಳಾಗ್ಲಿ
ತಂದು ಇಡಕ್ಕಿನ್ನ ನಾವು ಎಷ್ಟು ಮಂತ್ರ ಪಠನೆ ಮಾಡ್ತೀವಿ. ನಿಮ್ಮ ಮನೆಗಳಲ್ಲಿ ಎಷ್ಟೊಂದು ಯಂತ್ರ ಇದ್ದೇ ಇರುತ್ತೆ. ತಾಮ್ರದ ಯಂತ್ರ ಪ್ರತಿಯೊಬ್ಬರ ಮನೇಲೂ ಇರುತ್ತೆ. ನೀವು ಚೆಕ್ ಮಾಡಿ ನೋಡಿ, ನಿಮ್ಮ ತಂದೆ ಮುತ್ತಾತ ಇಟ್ಟಿರ್ತಾರೆ. ಅದನ್ನ ನಾವು ಎನರ್ಜೈಸ್ ಮಾಡಿರಲ್ಲ, ಹಂಗೆ ಇಟ್ಬಿಟ್ಟಿರ್ತೀವಿ. ಅದಕ್ಕೆ ಒಂದು ನೀಟಾಗಿ ಉಜ್ಜಿ ಅದಕ್ಕೆ ಹೂವು ಇಡೋದು, ಮತ್ತೆ ಗಂಧದ ಕಡ್ಡಿ ಹಚ್ಚೋದು, ದೀಪ ಹಚ್ಚೋದು ನಾವು ಮಾಡ್ತಿರಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ, ಅದು ಹಂಗೆ ಬಿಟ್ಬಿಟ್ಟಿರ್ತೀವಿ. ನಾವು ಅದು ಎನರ್ಜೈಸ್ ಮಾಡಬೇಕು ಅಂದ್ರೆ ಈ ರೀತಿ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ. ಫೋಟೋಸ್ ಇದೆ ಸರ್, ಅದೇನ್ ಮಾಡ್ಬೇಕು ಅಂದ್ರೆ ನೀವು ಏನು ಇಲ್ಲ, ಪ್ರೊಸೀಜರ್ ಪ್ರಕಾರ ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಹೂವು ಹಚ್ಚಿ ಮಂತ್ರ ಪಠನೆ ಮಾಡ್ಲೇಬೇಕು. ನೀವು ಯಾವುದೇ ಯಂತ್ರಗಳ ಮುಂದೆ ಆಗ್ಲಿ ನೀವು ಮಂತ್ರ ಪಠನೆ ಇಲ್ಲದೆ ಯಾವುದೇ ರೀತಿಯ ರಿಸಲ್ಟ್ ಸಿಗಲ್ಲ. ಸರ್ ತಂದ ತಕ್ಷಣನೇ ಯಾವುದೇ ರೀತಿಯ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಸರ್ ನಾವು ತಂದಿಟ್ಟಿದೀವಿ ಏನು ಪ್ರಯೋಜನ ಆಗಿಲ್ಲ ಅಂದ್ರೆ ಏನ್ ಫಾಲೋಅಪ್ ಮಾಡಿದ್ದೀರಾ? ನಾನು ಹೇಳಿದ ಇಷ್ಟನ್ನು ನೀವು ಫಾಲೋಅಪ್ ಮಾಡ್ಬೇಕಾಗತ್ತೆ. ಇದು ಬೇಸಿಕ್ ಥಿಂಗು, ಈ ವಸ್ತುಗೆ ಸಂಬಂಧಪಟ್ಟಿದ್ದು. ನೀವು ಅದನ್ನ ವಾಶ್ ಮಾಡೋದು, ಬಿಸಿಲಲ್ಲಿ ಇರೋದು, ಇದಕ್ಕೆ ಎನರ್ಜೈಸ್ ಮಾಡ್ತೀರಾ. ಫಸ್ಟ್ ಇದನ್ನ ಎನರ್ಜೈಸ್ ಮಾಡ್ಕೊಳ್ಳಿ. ಬಿಸಿಲಲ್ಲಿಟ್ಟು ಅದಕ್ಕೆ ಹಾಲಿಗೆ ಅರಿಶಿನ, ಆಗ್ಲೇ ಹೇಳಿದಂಗೆ ಕೇಸರಿ ಹಾಕಿ ಅದಕ್ಕೆ ಅಭಿಷೇಕ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೀರಾ. ನೀವು ಎನರ್ಜೈಸ್ಡ್ ಆಗಕ್ಕೆ ಇದು ಎನರ್ಜೈಸ್ಡ್ ಆಗಿದೆ, ನಾನು ಎನರ್ಜೈಸ್ಡ್ ಆಗ್ಬೇಕು ಅಂದ್ರೆ ನೀವು ಮಂತ್ರ ಮುಖೇನ ಇದು ಎನರ್ಜೈಸ್ಡ್ ಆಗುತ್ತೆ. ಸುಮ್ಮನೆ ನೀವು ಮನೆಗಳಲ್ಲಿ ಈ ರೀತಿ ಅತ್ಯಂತ ವರ್ಕ್ ಆಗಲ್ಲ. ಯಾವುದೇ ಮಂತ್ರ ಪಠನೆ ಇಲ್ಲದೆ ಈ ಭೂಮಿ ಮೇಲೆ ಯಾವುದೇ ರೀತಿಯ ನಿಮ್ಗೆ ಭಗವಂತನಿಂದ ವರ ಬರಲ್ಲ. ಅದಂತೂ 100%. ಎಕ್ಸೆಪ್ಟ್ ನಿಮ್ಮ ಜಾತಕದಲ್ಲಿ ತುಂಬಾನೇ ಕಾಂಬಿನೇಷನ್ಸ್, ಪೂರ್ವ ಪುಣ್ಯ ತುಂಬಾ ಚೆನ್ನಾಗಿದ್ದು, ಈ ಜಾತಕದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಕಾಂಬಿನೇಷನ್ಸ್, ಆಗ ಮಾತ್ರ ನೀವು ಏನು ಮಂತ್ರ ಹೇಳೋದು ಬೇಡ, ಏನು ಮಾಡೋದು ಬೇಡ. ಕೆಲವೊಬ್ರು ದೇವರು ನಂಬಲ್ಲ ಅಂತಿರ್ತಾರೆ, ಅಂತವ್ರಿಗೆ ಅದು ನಡೆದೋಗುತ್ತೆ. ಒಂದು ಸಲ ದಶಾ ಭುಕ್ತಿಗಳೇನಾದ್ರು ನೆಗೆಟಿವ್ ಬಂದಾಗ, 8ನೇ ಮನೆ ದಶ ನೋಡಿದ್ರು 8ನೇ ಮನೆ ಆಕ್ಟಿವೇಟ್ ಆದಾಗ, ಅಥವಾ 12ನೇ ಮನೆ ದಶ 12ನೇ ಮನೆ ಆಕ್ಟಿವೇಟ್ ಆದಾಗ, ಒಂದು ಸಲ ಕೆಳಗೆ ಬಿದ್ದಾಗ ನಿಮ್ಗೆ ಯಾರು ಸಪೋರ್ಟ್ ಬರಲ್ಲ, ಯಾವ ಡಾಕ್ಟರ್ಸು ಬರಲ್ಲ, ಯಾವ ಸೈಂಟಿಸ್ಟು ಬರಲ್ಲ. ಅವಾಗ ಏನ್ ಹೇಳ್ತಾರೆ ಅಂದ್ರೆ, ನೀವು ಡಾಕ್ಟರ್ ಹತ್ರ ಹೋಗಿರ್ತೀರಾ, ಸರ್ ನಂಗೆ ಹುಷಾರಿಲ್ಲ ಅಂತ, ಆ ಡಾಕ್ಟರೇ ದೇವ್ರ ಹತ್ರ ಕೈ ತೋರಿಸ್ತಾರೆ. ಅವಾಗ ನಿಮ್ಗೆ ಯಾರು ಕೈ ಹಿಡಿಯೋದಿರಲ್ಲ. ಅಂತ ಟೈಮಲ್ಲಿ ಇಂಥ ಯಂತ್ರಗಳು ನೀವು ಮನೆಗಳಲ್ಲಿ ಇಟ್ಟು ಮಂತ್ರ ಪಠನೆ ಮಾಡಿದ್ದೇ ಆಗಲಿ, ಭಗವಂತನೇ ಕೊಟ್ಟಿರುವಂತ ವರ ಇದು. 100% ಇದು ವರ್ಕ್ ಆಗುತ್ತೆ ಅಂತ ನೀವು ಮಂತ್ರ ಪಠನೆಯಿಂದ ಇದನ್ನ ಯೂಸ್ ಮಾಡ್ಕೋಬೇಕು. ಹೆಂಗೆ ಪಾಸಿಟಿವ್ನೆಸ್ ನ ತಗೊಂಡ್ಬರ್ಬೇಕು. ಕೆಲವೊಂದು ಮನೆಗಳಲ್ಲಿ ಕಲಹ ಇರುತ್ತೆ, ಗಂಡ ಹೆಂಡತಿ ಮಧ್ಯೆ ಕಲಹ, ಅಪ್ಪ ಮಕ್ಕಳ ವಿಚಾರದಲ್ಲಿ ಯಾವಾಗ್ಲೂ ಜಗಳ ಆಗ್ತಿರೋದು, ಎಜುಕೇಶನ್ ಅಲ್ಲಿ ಓದಕ್ ಆಗ್ತಿರಲ್ಲ, ಮಕ್ಕಳೆಲ್ಲ ಫೇಲ್ ಆಗ್ತಿರ್ತಾರೆ, ಕುಟುಂಬ ಸಮೇತ ಏನಾದ್ರು ಒಂದು ಸಮಸ್ಯೆ ಇರುತ್ತೆ. ನಿಮ್ಗೆ ಆಫೀಸಲ್ಲೂ ಪ್ರಾಬ್ಲಮ್ಮು, ಮನೆಗೆ ಬಂದ್ರು ಪ್ರಾಬ್ಲಮ್ಮು. ಏನಕ್ಕೆ ಅಂದ್ರೆ ನೀವು ಯಾವುದೇ ರೀತಿ ಮಂತ್ರ ಪಠನೆ ಇರಲ್ಲ, ಜಸ್ಟ್ ಎಲ್ಲ ಇಟ್ಟಿಗೆ ದೇವ್ರ ಮನೇಲಿ ಎಲ್ಲಾನು ಇರುತ್ತೆ, ನೀವು ಮಾತ್ರ ಬಿಸಿ ಶೆಡ್ಯೂಲ್. ಇಲ್ಲೇನಾಗಿದೆ ಅಂದ್ರೆ ಯಾರು ದುಡಿಬೇಕು ಅವ್ರು ಮಂತ್ರ ಪಠನೆ ಮಾಡಿದ್ರು ಇನ್ನೂ ತುಂಬಾ ಉತ್ತಮ. ಇಲ್ಲಿ ಏನಾಗಿದೆ ಅಂದ್ರೆ, ಉದಾಹರಣೆಗೆ ಗಂಡ ಬಿಸ್ನೆಸ್ ಮಾಡ್ತಿರ್ತಾನೆ, ಅವ್ನ್ ಮಂತ್ರ ಪಠನೆ ಮಾಡಲ್ಲ, ಅವ್ನಿಗೆ ದುಡ್ಡು ಬೇಕು, ಬಿಸ್ನೆಸ್ ಮಾಡ್ತಾನೆ, ಬಟ್ ಮಂತ್ರ ಪಠನೆ ಮಾಡಲ್ಲ. ಲೇಡೀಸ್ ಪಾಪ ಮನೆಯಲ್ಲಿ ಕುತ್ಕೊಂಡು ನಮ್ಮ ಗಂಡನ ಪರವಾಗಿ ನಾವು ಮಂತ್ರ ಹೇಳ್ಬೋದು ಅಂತಿರ್ತಾರೆ. ಇದು ಎಷ್ಟು ವಿಪರ್ಯಾಸ ಇದು. ಯಾರಿಗೆ ದುಡ್ಡು ಬೇಕೋ ಅವರೇ ಮಂತ್ರ ಪಠನೆ ಮಾಡಿದ್ರೆ ಇನ್ನ ಪಾಸಿಟಿವ್ನೆಸ್ ಅವ್ರಿಗೆ ಬರುತ್ತೆ. ಯಾರು ಕೆಲಸ ಮಾಡ್ತಿರ್ತಾರೆ, ಈಗ ಸುಮ್ನೆ ಕುತ್ಕೊಂಡು ಯಾರಿಗೂ ದುಡ್ಡು ಬರಲ್ಲ, ಸುಮ್ನೆ ಮನೇಲಿ ಕುತ್ಕೊಂಡು ದುಡ್ಡು ಬಾ ಅಂದ್ರೆ ಬರಲ್ಲ. ನಿಮ್ಮ ಎಫರ್ಟ್ನೆಸ್ ನ ಇದು ಏನೇ ನೆಗೆಟಿವ್ ಇದ್ರೆ ಅದು ಸಾಲ್ವ್ ಮಾಡ್ಕೊಡುತ್ತೆ. ಈಗ ನೀನ್ ಬಿಸ್ನೆಸ್ ಮಾಡ್ತಿದ್ಯಾ, ಅದು ಇನ್ಕ್ರೀಸ್ ಮಾಡ್ಕೊಳಕ್ಕೆ, ಯಾವುದೇ ರೀತಿ ಅಬ್ಸ್ಟಕಲ್ಸ್ ಬರಕ್ಕೆ ನೀವು ಮಂತ್ರ ಪಠನೆ ಮಾಡಿದ್ರೆ ನಿಮ್ಗೆ ಅದು ಹೆಲ್ಪ್ ಮಾಡುತ್ತೆ. ಯಾರು ಜಾಬ್ ಅಲ್ಲಿ ಇದ್ದಾರೆ, ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತವ್ರು ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ, ನಮ್ಮ ದೇಶದಲ್ಲಿ ಮಾತ್ರ ಇದು. ಬೇರೆ ದೇಶದಲ್ಲಿ ಯಾವ ಧರ್ಮದಲ್ಲಿದ್ದಾರೆ ನೀವು ಚೆಕ್ ಮಾಡಿ, ಅದು ಯಾವುದೇ ಧರ್ಮ ಇರಲಿ, ಅವರು ತುಂಬಾ 100% ಅವರು ಆ ದೇವ್ರನ್ನ ನಂಬಿರ್ತಾರೆ. ನಮ್ಮ ದೇಶದಲ್ಲಿ ಮಾತ್ರ ಕೆಲವೊಬ್ರು ದೇವ್ರನ್ನೇ ನಂಬಲ್ಲ ಅಂತ ಹೇಳ್ತಾರೆ. ಅದೇನಕ್ಕೋ ಗೊತ್ತಿಲ್ಲ, ಅವರು ಸೈನ್ಸ್ಗಿನ್ನ ಮೀರಿ ಬೇರೆ ದೇಶದವರು ದೇವ್ರನ್ನ ನಂಬ್ತಿರ್ತಾರೆ. ನೋಡಿರ್ಬೇಕು ನೀವು, ಎಲ್ಲೇ ಹೋದ್ರು 100% ಡೆಡಿಕೇಟ್ ಮಾಡ್ತಾರೆ ದೇವ್ರ ವಿಚಾರದಲ್ಲಿ, ಅವ್ರು ನೆಗ್ಲೆಕ್ಟೇ ಮಾಡಲ್ಲ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಅಬೌವ್ 50 ದೇವರು ಅಂತ ಇದ್ದಾರೆ ಅಂತ ತಿಳ್ಕೋಬೇಕು, ಈ ಶಾಸ್ತ್ರ ಇದೆ ಅಂತ ತಿಳ್ಕೋಬೇಕು ಅಂದ್ರೆ 50 ಇಯರ್ಸ್ ಆಗ್ಬೇಕಾಗತ್ತೆ. ಏನಕ್ಕೆ ಅಂದ್ರೆ ಅವ್ರಿಗೆ ಕಷ್ಟ ಬರೋದೇ ಆಗ, ದುಡ್ಡಿರುತ್ತೆ, ಎರಡು ಸಪೋರ್ಟ್ ಇರುತ್ತೆ, ಅಲ್ಲಿ ತನಕ ಯಾರಿಗೂ ಏನು ಕಷ್ಟ ಇರಲ್ಲ, ಜೀವನ ಹೆಂಗೋ ನಡೀತಾ ಇರುತ್ತೆ. ಒಂದ್ ಕಷ್ಟ ಬಂದಾಗ ಅವತ್ತು ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ.
ನಾನು ಹೇಳೋದು ಪ್ರತಿ ದಿವಸನೂ ನೀವು ಈ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಯಾವುದೇ ರೀತಿ ನೆಗೆಟಿವ್ಸ್ ಇರಲ್ಲ. ಸೊ ಇಷ್ಟು ನೀವು ಇಟ್ಟು ಇದಕ್ಕೆ ಎನರ್ಜೈಸ್ ಮಾಡ್ತೀರಾ. ನೀವು ಎನರ್ಜೈಸ್ ಮಾಡ್ಕೊಳಕ್ಕೆ ಒಂದು ಮಂತ್ರ ಓಂ ಹ್ರೀಂ ನಮಃ, ಇನ್ನೊಂದು ಓಂ ಶ್ರೀಂ ಮಹಾಲಕ್ಷ್ಮೇ ನಮಃ. ಈ ರೀತಿ ಮಂತ್ರ ಪಠನೆ ಮಾಡಿದ್ದಾಗಲಿ ಯಾವುದೇ ರೀತಿ ನೆಗೆಟಿವ್ಸ್ ನಿಮ್ಮ ಜಾತಕದಲ್ಲಿ ಇದ್ರೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಇದೇನಪ್ಪ ಅಂದ್ರೆ ನಿಮ್ಮ ಮನೆಗಳಲ್ಲಿ ಒಬ್ರಿಗೆ ತೆಗಿಲ್ಲ ನೆಗೆಟಿವ್. ಒಂದು ಮನೇಲಿ 5 ಜನ ಇರ್ತೀರಾ, 10 ಜನ ಇರ್ತೀರಾ, ಅಷ್ಟು ಜನಕ್ಕೆ ನೆಗೆಟಿವ್ ತೆಗೆಯುವಂತ ಪವರ್ ಇದು ಕೊಟ್ಟಿರುವಂತದ್ದು. ನಿಮ್ಮ ಪರ್ಸನಲ್ ಜಾತಕ ಎಷ್ಟೇ ನೆಗೆಟಿವ್ ಆಗಿರ್ಲಿ, ಸರ್ ನಂದು ಜಾತಕನೇ ಸರಿ ಇಲ್ಲ, ದೋಷ ಅಂತ ಹೇಳ್ತಾರೆ, ದೋಷ ಅಂತಿಲ್ಲ, ಆ ದೋಷ ಈ ದೋಷ ಅಂತ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಈ ರೀತಿ ಇದ್ದವ್ರಿಗೆ ನೆಗೆಟಿವ್ ದಶ ನಡೀತಿರೋರ್ಗೆ, ನೆಗೆಟಿವ್ ಕಾಂಬಿನೇಷನ್ಸ್ ಇರೋರ್ಗೆ ಅವ್ರಿಗೂ ಸಹ ಈ ಯಂತ್ರ ವರ್ಕ್ ಆಗುತ್ತೆ. ಇದಕ್ಕೋಸ್ಕರನೇ ಮಂತ್ರ ಪಠನೆ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಏನೇ ನೆಗೆಟಿವ್ಸ್ ಇದ್ರು ಮನೆಗಳಲ್ಲಿ, ಗಂಡ ಹೆಂಡತಿಗೆ ಸುಮಾರು ಕಿತ್ತಾಟ ನಡೀತಾ ಇರುತ್ತೆ, ಇನ್ನೇನ್ ಡೈವರ್ಸ್ ಹೋಗ್ಬೇಕು ಅಂತವ್ರ ಮನೆಗಳೆಲ್ಲ ಇದನ್ನಿಟ್ಟು ಎಷ್ಟೊಂದು ಜನ ಇದನ್ನ ಅವ್ರ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಯೊಂದಕ್ಕೂ ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು, ಅವ್ರ ಏನೇ ಒಂದು ಡ್ರೀಮ್, ನಂದು ಅವ್ರ ಆಲೋಚನೆ ಅದನ್ನ ಈಡೇರಬೇಕು, ಅದನ್ನ ಫುಲ್ಫಿಲ್ಮೆಂಟ್ ಆಗಕ್ಕೆ ಈ ರೀತಿ ಯಂತ್ರ, ಶ್ರೀ ಯಂತ್ರ ಇಟ್ಟು ನೀವು ಮಂತ್ರ ಪಠನೆ ಮಾಡಿದ್ದಾಗಲೇ 100% ವರ್ಕ್ ಆಗುತ್ತೆ. ಸೊ ಇದನ್ನ ನಿಮ್ಮ ಜೋಬಲ್ಲೂ ಕೂಡ ಇಟ್ಕೋಬಹುದು. ನಿಮ್ಮ ಜೋಬಲ್ಲೂ ಬೇಕಾದ್ರೆ ಒಂದು ಕಾಯಿನ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಕಾಯಿನ್ಸ್ ಮಾಡಿ ನಿಮ್ಮ ಪರ್ಸಲ್ ಕೂಡ ಇಟ್ಕೋಬಹುದು. ನಾನು ಬಿಸ್ನೆಸ್ ಮಾಡಬೇಕು, ಸ್ವಲ್ಪ ಲಾಸ್ ಆಗ್ತಾ ಇದೆ ಅಂತ ಕಡೆ ನೀವು ಆಫೀಸ್ಗಳಲ್ಲೂ ಇದನ್ನ ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಆಫೀಸಲ್ಲಿ ಇಟ್ಟರು ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಮಂತ್ರ ಪಠನೆ ಆಫೀಸಲ್ಲೇ ಮಾಡ್ಬೋದು. ಇಲ್ಲಿ ಎಲ್ಲಿ ನೀವು ಮಂತ್ರ ಪಠನೆ ಮಾಡ್ತೀರಾ ಅಲ್ಲಿ ನಿಮಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ನೀವು ಆಫೀಸಲ್ಲಿ ಮಾಡಿದ್ರೆ ನಿಮ್ಮ ಆಫೀಸಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಏನ್ ಜಾಸ್ತಿ ಇಲ್ಲ, ಒಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು. ನೀವು ಮನೆಯಲ್ಲಿ ಅಷ್ಟೇ ಒಂದು ಸ್ನಾನ ಆಗಿ ಒಂದು 10 ಮಿನಿಟ್ಸ್ ಮಂತ್ರ ಪಠನೆ ಮಾಡೋದ್ರಿಂದ ಪಾಸಿಟಿವ್ ವೈಬ್ಸ್ ತುಂಬಾನೇ ಇರುತ್ತೆ. ನಾನು ಏನಕ್ಕೆ ಎಲ್ಲೋದ್ರೂ ಮಂತ್ರ ಪಠನೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಮಂತ್ರ ಪಠನೆ ಇಲ್ಲದೆ ಯಾವುದೋ ರೀತಿ ಈಸಿಯಾಗಿ ರಿಸಲ್ಟ್ ಸಿಗ್ತಾ ಇರಲ್ಲ. ಈಗ ನಾವು ಫೋನ್ ಕನ್ವರ್ಸೇಷನ್ ಮಾಡ್ತೀವಿ, ಇಬ್ರು ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಅದೇ ರೀತಿ ನಿಮ್ಮ ಯಂತ್ರ ಮತ್ತೆ ನಾವು ಇದಕ್ಕೆ ಕನ್ವರ್ಸೇಷನ್ ಆಗಬೇಕು, ನಮ್ಮ ಕಷ್ಟಗಳು ಅದಕ್ಕೆ ರೀಚ್ ಆಗಬೇಕು, ನಮ್ಮ ಕಷ್ಟಗಳು ಕಾಸ್ಮಸ್ಗೆ ರೀಚ್ ಆಗಬೇಕು, ಅಲ್ಲಿಂದ ನಮಗೆ ಫಲ ಸಿಗ್ಬೇಕು ಅಂದ್ರೆ ಇದಕ್ಕೆ ಸುಲಭ ಪರಿಹಾರ ಮಂತ್ರ. ಇಲ್ಲಿ ಯಾವುದೇ ರೀತಿಯ ಹೋಮ ಮಾಡಿಸಿ ಅದೆಲ್ಲ, ನೀವು ಹೋಮಗಳಿಗೆ ಅಟೆಂಡ್ ಆಗಿ ಅಲ್ಲೋಗಿ ಮಂತ್ರ ಪಠನೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಮಂತ್ರ ಪಠನೆ ಮಾಡಿ. ನೀವು ಅಲ್ಲಿ ಹೋಗಿದ ತಕ್ಷಣನೇ ಆಗುತ್ತೆ ಅನ್ನೋದು ಸ್ವಲ್ಪ ತಪ್ಪು ತಿಳುವಳಿಕೆ. ದೇವಸ್ಥಾನಕ್ಕೆ ಹೋದೆ ಆಗಿಲ್ಲ, ಏನೋ ತಂದು ಐಟಮ್ ಇಟ್ಟಿದ್ದೀನಿ ಮಂತ್ರದಲ್ಲಿ ಆಗಿಲ್ಲ ಅಂದ್ರೆ ಆಗಲ್ಲ. ಒಂದು ನಮ್ಮ ಜಾತಕದಲ್ಲಿ ಸ್ವಲ್ಪ ನೆಗೆಟಿವ್ ಆಗಿರುತ್ತೆ, ಒಂದು ವಾಸ್ತು ಸ್ವಲ್ಪ ನೆಗೆಟಿವ್ ಆಗಿರುತ್ತೆ. ಈ ಸಮಸ್ಯೆಗೆ ನಾವು ಹೊರ ಬರಬೇಕು, ಈಚೆ ಬರಬೇಕು ಅಂದ್ರೆ ಈ ರೀತಿ ಸಣ್ಣ ಪುಟ್ಟ ಮನೆಗಳಲ್ಲಿ ಯಂತ್ರಗಳು ಇಡಬೇಕಾಗತ್ತೆ. ಇಟ್ಟು ನಾವು ಮಂತ್ರ ಪಠನೆ ಮಾಡಬೇಕು. ಯಂತ್ರ ಮತ್ತೆ ಮಂತ್ರ ಇಲ್ಲದೆ ಯಾವುದೇ ನಾವು ಸಮಸ್ಯೆಯಿಂದ ಈಚೆ ಬರಕ್ಕೆ ಸಾಧ್ಯ ಇಲ್ಲ. ಬರೀ ನಿಮ್ಗೆ ಅಷ್ಟು ಯೋಗ ಇಷ್ಟು ಯೋಗ ಜಾತಕದಲ್ಲಿ ಹೇಳ್ತಾರೆ, ಅವೆಲ್ಲ ವರ್ಕ್ ಆಗಲ್ಲ. ಆ ದಶಾ ಭುಕ್ತಿ ಬಂದಾಗ ಮಾತ್ರ ನಿಮ್ಗೆ ವರ್ಕ್ ಆಗುತ್ತೆ. ಆ ದಶಾ ಬರ್ದೆ ನಿಮ್ಗೆ ಯಾವುದೇ ರೀತಿ ಯೋಗಗಳು ವರ್ಕ್ ಆಗಲ್ಲ. ನಿಮ್ಗೆ ಪ್ರತಿನಿತ್ಯ ಯೋಗ ವರ್ಕ್ ಆಗಬೇಕು, ಪ್ರತಿನಿತ್ಯ ನಿಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಹೇಳುವಂತ ಮಂತ್ರ ಮತ್ತೆ ನೀವು ಇಡುವಂತ ಈ ರೀತಿ ಮನೆಗಳಲ್ಲಿ ಯಂತ್ರಗಳು, ಶೀಟ್ಸ್ ಅಲ್ಲಾಗ್ಲಿ, ತಾಮ್ರ ಶೀಟ್ಸ್ ಅಲ್ಲಿ ಇಟ್ಟು ಮಂತ್ರ ಪಠನೆ ಮಾಡಿ ಪರವಾಗಿಲ್ಲ. ಈ ರೀತಿ ಬ್ಲಾಕ್ ಇಡೋದ್ರಿಂದ ಆಗ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ ಮನೆಗಳಲ್ಲಿ. ಹೆಚ್ಚು ಮಂತ್ರ ಪಠನೆ ಮಾಡಿ ನಿಮ್ದು ಏನೇ ಸಮಸ್ಯೆ ಇದ್ರೂ ಅದರಿಂದ ಈಚೆ ಹೊರಗೆ ಬರ್ಬೋದು. ಎಸ್ಪೆಷಲಿ ಎಜುಕೇಶನ್ಗೆ ತುಂಬಾನೇ ಇದು ಹೆಲ್ಪ್ಫುಲ್ ಆಗುತ್ತೆ. ಮಕ್ಕಳಿಗೆ ಇದು ಹೇಳ್ಕೊಡ್ಬೇಕು, ಮಕ್ಕಳಿಂದಾನೇ ನಾವು ಹೇಳ್ಕೊಡ್ಬೇಕಾದ್ರೆ ತುಂಬಾ ಪವರ್ಫುಲ್ ಮಂತ್ರ ಓಂ ಐಂ ನಮಃ, ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಈ ರೀತಿ ಮಂತ್ರಗಳು ಹೇಳೋದ್ರಿಂದ ನನ್ನ ವಿಡಿಯೋ ಕೊನೆಯದಲ್ಲಿ ಈ ಮಂತ್ರಗಳನ್ನ ಹಾಕ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡಿ ಆ ಮಂತ್ರನ ಪಠನೆ ಮಾಡ್ತಿದ್ರೆ ಸಾಕು. ಅತಿ ಹೆಚ್ಚು ಮಂತ್ರ ಹೇಳೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಮಿನಿಮಮ್ 27 ಟೈಮ್ಸ್ ಆದ್ರೂ ಹೇಳಿ ಅಂತ ಹೇಳ್ತೀನಿ. ಏನಕ್ಕೆ ಅಂದ್ರೆ ನೀವು ಮಂತ್ರ ಹೇಳ್ಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಬರಲ್ಲ. ತುಂಬಾ ಎಷ್ಟೊಂದು ಜನ ಟ್ರೈ ಮಾಡ್ತಿರ್ತಾರೆ ಮಂತ್ರ ಹೇಳ್ಬೇಕು, ಒಂದು ಅವರೇ ಡಿಸೈಡ್ ಆಗಿರ್ತಾರೆ ನನಗೆ ಟೈಮ್ ಇಲ್ಲ ಅಂತ. ಇನ್ನೊಂದು ನೀವು ಮಂತ್ರ ಪಠನೆ ಮಾಡಬೇಕು ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ಸ್ ತುಂಬಾ ಇರಬೇಕಾಗುತ್ತೆ. ನಿಮ್ಗೆ ಏನೇನೋ ಆಲೋಚನೆ ಬರುವಂತದ್ದು ಅಷ್ಟು ಈಸಿ ಅಲ್ಲ ಮಂತ್ರ ಪಠನೆ ಮಾಡೋದು.
ನೀವು 5 ಮಿನಿಟ್ಸ್ ಡೆಡಿಕೇಟ್ ಮಾಡೋಕ್ಕಾಗಲ್ಲ. 108 ಆಲೋಚನೆ ಬಂದೋಗಿರುತ್ತೆ. 27 ಸಲ ನೀವು ಮಂತ್ರ ಪಠನೆ ಮಾಡಿ ಅಂದ್ರೆ ಅದರಲ್ಲಿ ಒಂದು 10ರಿಂದ 15 ಸಲ ಬೇರೆ ಆಲೋಚನೆನೇ ಬಂದಿರುತ್ತೆ. ನೀವು ಹೇಳೋದೇ ಒಂದು 5ರಿಂದ 6 ಮಂತ್ರ, ಇನ್ನೆಲ್ಲ ಬೇರೆ ಬೇರೆ ಆಲೋಚನೆ ಬರುತ್ತೆ. ನೀವು ಅದಕ್ಕೆಲ್ಲ ಓವರ್ಕಮ್ ಈಚೆ ಬಂದು ನೀವು ಶ್ರದ್ಧೆಯಿಂದ ಮಂತ್ರ ಪಠನೆ ಮಾಡಿದ್ದಾಗಲಿ ನಿಮಗೆ ಪರಿಪೂರ್ಣ ಫಲ ಸಿಗುವಂಥದ್ದು. ಅದಕ್ಕೆ ಹೇಳೋದು ಮಂತ್ರ ಪಠನೆ ಡೈಲಿ ಮಾಡ್ತಾ 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 ನಿಮ್ಗೊಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ವರ್ಕ್ ಆಗುತ್ತೆ. ನಾನು ಮಂತ್ರ ಪಠನೆ ಮಾಡ್ತಾ ಇದ್ದೀನಿ, ನಿಮ್ಗೆ ಯಾವುದೇ ರೀತಿ ಆಲೋಚನೆ ಬರಲ್ಲ. ಪ್ರತಿ ದಿವಸ ಮಂತ್ರ ಪಠನೆ ಮಾಡೋದ್ರಿಂದ ಬರೀ ಒಂದ್ಸಲ 2 ಸಲ ಹೇಳೋದ್ರಿಂದ ಏನೋ ಅಷ್ಟು ಪವರ್ಫುಲ್ ಇರಲ್ಲ. ಮಿನಿಮಮ್ 27, 54, 108 ಈ ರೀತಿ ಹೇಳೋದ್ರಿಂದ ನಿಮಗೆ ಏನು ನೆಗೆಟಿವ್ ಆಗಿದೆ ನಿಮ್ಮ ಮನೆಗಳಲ್ಲಿ, ಕುಟುಂಬಸ್ಥರಿಗೆ ಏನು ನೆಗೆಟಿವ್ ಆಗಿದೆ ಅದು ಪಾಸಿಟಿವ್ನೆಸ್ಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಯಾರು ಸಮಸ್ಯೆ ಒಳಗಾಗಿದ್ದಾರೆ ಅವರೇ ಮಂತ್ರ ಪಠನೆ ಮಾಡಿದ್ರೆ ತುಂಬಾ ಒಳ್ಳೇದು. ಕೆಲವೊಬ್ರು ಗಂಡನ ಸಮಸ್ಯೆ ಆಗಿರುತ್ತೆ, ಹೆಂಡತಿ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಹೆಂಡತಿ ಮಾಡಿದ್ರೆ ಸಮಸ್ಯೆ ಇರೋದ್ರಿಂದ ಗಂಡ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಯಾರಿಗೆ ಸಮಸ್ಯೆ ಇದೆ ಅವರು ಮಂತ್ರ ಪಠನೆ ಮಾಡಿದ್ರೆ ಇದು ತುಂಬಾನೇ ಒಳ್ಳೇದಾಗುತ್ತೆ. ಬರೀ ಒಂದೇ ಒಂದು ಕೇಸಲ್ಲಿ ಬೇರೆಯವ್ರ ಮಂತ್ರ ಪಠನೆ ಮಾಡ್ಬೋದು. ಅವ್ರೇನೋ ಹಾಸ್ಪಿಟ್ಲಲ್ಲಿ ಇದ್ದು ಅವರು ಮಾತಾಡೋ ಶಕ್ತಿ ಇಲ್ಲ ಅಂತ ಟೈಮಲ್ಲಿ ಬೇರೆಯವರು ಆ ವ್ಯಕ್ತಿಗೆ ಮಂತ್ರ ಪಠನೆ ಮಾಡ್ಬೋದು. ಅದೊಂದೇ ಅವಕಾಶ ಇರೋದು. ನೀವು ಚೆನ್ನಾಗಿದ್ರೆ, ಆರೋಗ್ಯವಾಗಿದ್ರೆ ಪ್ರತಿಯೊಬ್ಬರೂ ಮಂತ್ರ ಪಠನೆ ಮಾಡ್ಬೋದು. ಅಲ್ಲಿ ಯಾವುದೇ ರೀತಿ ಎಕ್ಸ್ಕ್ಯೂಸಸ್ ಇಲ್ಲ. ಯಾವ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಇದ್ದು ಅವ್ರಿಗೆ ಮಾತಾಡೋಕ್ಕಾಗಲ್ಲ, ಕಾನ್ಷಿಯಸ್ ಇರಲ್ಲ, ಅಂಥ ವ್ಯಕ್ತಿಗೆ ಬೇರೆ ರೀತಿಯ ವಿಷ್ಣು ಮಂತ್ರ ಇದೆ. ಆ ಟೈಮಲ್ಲಿ ಮಾತ್ರ ಅವ್ರನ್ನ ಹುಷಾರು ಮಾಡ್ಕೊಳ್ಳೋಕ್ಕೆ ಮಂತ್ರ ಪಠನೆ ಮಾಡಬೇಕಾಗತ್ತೆ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಪ್ರತಿಯೊಬ್ಬರೂ ಮಂತ್ರ ಪಠನೆ ಮಾಡ್ಕೋಬೋದು. ಈ ರೀತಿ ಶ್ರೀ ಯಂತ್ರ ಇಡೋದ್ರಿಂದ ನಮ್ಮ ಮನೆಯಲ್ಲಿರುವ ಯಾವುದೇ ನೆಗೆಟಿವ್ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಈ ಪ್ರಾಬ್ಲಮ್ಸ್ ಇದ್ರೆ ಅದು ಹೋಗಿ ನಮಗೆ ಋಣಾತ್ಮಕ ಪಾಸಿಟಿವ್ನೆಸ್ ಬರಬೇಕು ಅಂದರೆ ಮನೆಗಳಲ್ಲಿ ಈ ರೀತಿ ಯಂತ್ರ ಇಟ್ಟು ನಾವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಿಮ್ದು ಏನೇ ಡ್ರೀಮ್ಸ್ ಇರಲಿ ಜೀವನದಲ್ಲಿ, ನಮ್ದು ಎಜುಕೇಷನ್ ಡ್ರೀಮು, ಬಿಸ್ನೆಸ್ಸಲ್ಲಿ ನಂಬರ್ 1 ಪೊಸಿಷನ್ ಹೋಗಬೇಕು, ನಿಮ್ದು ಏನೇ ಇದ್ರೂ ಡೇ ಬೈ ಡೇ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಮತ್ತು ಇದೊಂದು ಸ್ವಲ್ಪ ದಶಾಭುಕ್ತಿನೂ ಕೌಂಟ್ ಆಗುತ್ತೆ, ಮತ್ತು ನಿಮ್ಮ ಪೂರ್ವ ಪುಣ್ಯನೂ ಕೌಂಟ್ ಆಗ್ತಾ ಹೋಗುತ್ತೆ. ಅದೆಲ್ಲ ನೆಗೆಟಿವ್ ಆಗಿದ್ರೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು, ಒಳ್ಳೆ ಫಲ ಸಿಗಬೇಕು ಅಂದರೆ ಈ ರೀತಿ ಯಂತ್ರ. ಯಾಕಂದರೆ ಇದು ಈಶ್ವರ ಕೊಟ್ಟಿರುವಂಥ ವರ. ಇದು ಭಗವಂತ ಈಶ್ವರ ಕೇಳಿದ ತಕ್ಷಣ ಕೊಡುವಂಥ ವರ. ನೀವು ಆ ಯಂತ್ರದ ಮುಂದೆ ಕುತ್ಕೊಂಡು ನೀವು ಮಂತ್ರ ಪಠನೆ ಮಾಡಿದ್ದೇ ಆಗಲಿ ಅತಿ ಹೆಚ್ಚು ಲಾಭ ಸಿಗುವಂಥದ್ದು. ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. 1 ವಾರ ಹೇಳಿದೆ, 15 ದಿವಸ ಹೇಳಿದೆ, ಆದರೂ ಏನೂ ರಿಸಲ್ಟ್ ಸಿಗಿಲ್ಲ. ಕೆಲವೊಬ್ರು ಬೇಗ ಇದು ಮಾಡೋದು ಜಾಸ್ತಿ, ಅಪೇಕ್ಷೆ. 1 ವೀಕ್ ಹೇಳಿದ್ದೀನಿ, ಏನು ಫಲ ಸಿಕ್ಕಿಲ್ಲ, ರಿಸಲ್ಟ್ ಕಾಯ್ತು ತುಂಬ ಜಾಸ್ತಿ. ಈ ಕಾಲದಲ್ಲಿ 1 ಮಂತ್ ಹೇಳಿದೆ, ಏನೂ ರಿಸಲ್ಟ್ ಸಿಗಿಲ್ಲ ಅಂತಾರೆ. ಇದು ತುಂಬ ದೀರ್ಘಕಾಲ ನೀವು ಮಂತ್ರ ಪಠನೆ ಮಾಡೋದ್ರಿಂದ ಖಂಡಿತ ಒಂದಲ್ಲ ಒಂದು ದಿವಸ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇಷ್ಟು ಶ್ರೀ ಯಂತ್ರದ ವಿಚಾರ. ನಿಮ್ಮ ಮನೆಗಳಲ್ಲಿ ಇದು ಫೋಟೋಸ್ ಇದ್ರೂ ಪರವಾಗಿಲ್ಲ, ತಾಮ್ರದ ಪ್ಲೇಟ್ಸಲ್ಲಿ ಫೋಟೋ ಇಟ್ಟಿರ್ತಾರೆ, ಅಲ್ಲಿ ನೀವು ಮಂತ್ರ ಪಠನೆ ಮಾಡಿ. ಈ ರೀತಿ ಬ್ಲಾಕ್ಸ್ ಇದ್ರೂ ಪರವಾಗಿಲ್ಲ, ಅಲ್ಲೂ ನೀವು ಕೂತ್ಕೊಂಡು ಮಂತ್ರ ಪಠನೆ ಮಾಡಿದ್ದಲ್ಲಿ 100% ರಿಸಲ್ಟ್ ಸಿಗುತ್ತೆ. ಇಷ್ಟು ಶ್ರೀ ಯಂತ್ರದ ವಿಚಾರ. ನೀವು ಯಾರಿಗಾದ್ರು ನೆಗೆಟಿವ್ ಆಗಿದೆ, ಯಾರಿಗಾದ್ರು ಮನೆಗಳಲ್ಲಿ ತುಂಬ ಸಮಸ್ಯೆ ಇದ್ದರೆ ವಿಡಿಯೋ ಸೆಂಡ್ ಮಾಡಿ, ಅವ್ರಿಗೂ ಅರ್ಥ ಆಗಲಿ ಶ್ರೀ ಯಂತ್ರ ಮಂತ್ರ ಪಠನೆಯಿಂದ ಏನೇನು ಉಪಯೋಗ ಆಗುತ್ತೆ ಗೊತ್ತಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್.